ವಾಹಿನಿಗೆ ಸ್ವಾಗತ. ಇಂದು ಕರ್ನಾಟಕ ಕಂಡ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಆರ್.ವಿ. ದೇಶಪಾಂಡೆ ಅವರು ಇಂದು ಕ್ಷೇತ್ರದ ವ್ಯಾಪ್ತಿಯ ಪ್ರಗತಿ ಪರಿಶೀಲನಾ ಸಭೆ ಬಗ್ಗೆ ಅಧಿಕಾರಿಗಳ ಸಭೆ ಕರೆದಿದ್ದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಅಭಿವೃದ್ಧಿ ಕೆಲಸಗಳು ಲೋಕಸಮರದಲ್ಲಿ ಸೋಲು ಗ್ಯಾರಂಟಿ ಭಾಗಿಗಳ ಪರಿಣಾಮಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಸರ್, ಏನಿವತ್ತು ರಾಜ್ಯದ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಅಧಿಕಾರಿಗಳ ಒಂದು ರೀತಿ ಪ್ರಗತಿ ಪರಿಶೀಲನೆ ಸಭೆ ನಡೆಸ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ ಸರ್. ಮುಖ್ಯವಾಗಿ ಕುಡಿಯುವ ನೀರು ಸ್ಕೀಮ್ಗಳು ಬಹಳ ದೊಡ್ಡ ಸ್ಕೀಮ್ಗಳು ನಡೀತಾ ಇವೆ ಈ ಕ್ಷೇತ್ರದಲ್ಲಿ. ಹಳ್ಯಾಳ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಕಾಳಿ ನದಿಯಿಂದ ನೀರು ತಗೊಂಡು ಹೋಗ್ತಾ ಇದ್ದೇವೆ. ಆ ಪ್ರಾಜೆಕ್ಟ್ ಸ್ವಲ್ಪ ವಿಳಂಬ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕೆಲವು ಅಂತರ್ಗತ ಡಿಪಾರ್ಟ್ಮೆಂಟ್ದಲ್ಲಿ ಕೆಲವು ಸಮಸ್ಯೆಗಳು ಇದ್ದು, ಕೆಲವು ಕಡೆ ಅರಣ್ಯ ಇಲಾಖೆ ಸಹಕಾರ ಬೇಕಾಗಿತ್ತು. ಅದ್ ಮಾತಾಡಿ ರಿವ್ಯೂ ಮಾಡಿ ಅದಕ್ಕೆ ಮಾರ್ಗದರ್ಶನ ಮಾಡಿದ್ದೇವೆ. ಮತ್ತೊಂದು ಜೋಯ್ಡಾದಲ್ಲಿ ಒಂದು 3 ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ. ಮತ್ತೊಂದು 50 ಕೋಟಿ ಪ್ರಾಜೆಕ್ಟ್ ಮಂಜೂರು ಮಾಡಿದ್ದೇವೆ. ಮತ್ತೊಂದು ರಾಮನಗರ್ ಹಸು ಜಗ ಪಂಚಾಯತ್ಗೆ ನೀರು ಕೊಡೋ ಬಗ್ಗೆ ಪ್ರಾಜೆಕ್ಟ್ಸ್ ಮಂಜೂರು ಮಾಡಿ ಅದು ಕಾರ್ಯ ನಡೀತಾ ಇದೆ. ಅಲ್ಲೇ ಸ್ವಲ್ಪ ಕೆಲವು ಸಮಸ್ಯೆಗಳು ಇದ್ದು ಅದಕ್ಕೂ ಒಂದು ಪರಿಹಾರ ಕಂಡು ಹಿಡಿದು ಅದ್ರ ಬಗ್ಗೆನೂ ಯಾವ ಪ್ರಕಾರ ಕ್ರಮ ತಗೋಬೇಕಂತ ಹೇಳಿದ್ದೇನೆ. ಹಳ್ಯಾಳ ಪಟ್ಟಣದಲ್ಲಿ, ದಾಂಡೇಲಿ ಪಟ್ಟಣದಲ್ಲಿ ಡ್ರೈನೇಜ್ ಸ್ಕೀಮ್ ನಡೀತಾ ಇದ್ದೇವೆ. ದಾಂಡೇಲಿ ಮೋಸ್ಟ್ಲಿ ಎಲ್ಲ ಡ್ರೈನೇಜ್ ಸ್ಕೀಮ್ ಎಲ್ಲ ಮುಗಿದಿದೆ, ಅಂತಿಮ ಹಂತದಲ್ಲಿ ಇದೆ. ಅದೇ ಪ್ರಕಾರ ಹಳ್ಯಾಳದಲ್ಲಿ ಸ್ಕೀಮ್ ನಡೀತಾ ಇದೆ. ಇನ್ನು ಕೆಲವು ಕೆಲಸಗಳು ಆಗಬೇಕಾಗಿದೆ. ಅದು ಇವತ್ತು ಪರಿಶೀಲನೆ ಮಾಡಿದ್ದೇವೆ. ಲೋಕಸಭಾ ಚುನಾವಣೆ ಒಂದು ರೀತಿ ಸಾಕಷ್ಟು ನಿರೀಕ್ಷೆಗೆ ತಕ್ಕಂತೆ ತಮಗೆ ಫಲ ಕೊಟ್ಟಿಲ್ಲ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಸೋಲುವುದು ನಡೀತದೆ. ಯಾರು ಗೆದ್ರೆ ಯಾರು ಸೋಲ್ತಾನೆ, ಯಾರು ಸೋತ್ರೆ ಯಾರು ಗೆಲ್ತಾನೆ. ಆದ್ರೆ ನಮ್ಮೇನು ಮತದ ಅಂತರ ಆಯ್ತಲ್ಲ, ಅದು ನನಗೆ ಆಶ್ಚರ್ಯನೂ ಆಗ್ತಾ ಇದೆ. ಇನ್ನು ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಮತ ನಮ್ಮ ಪಕ್ಷಕ್ಕೆ ಯಾಕೆ ಕಡಿಮೆ ಬಿದ್ದು. ಯಾರೋ ನಾವೆಲ್ಲ ಶಾಸಕರು, ಪಕ್ಷದ ಮುಖಂಡರು, ಜನಸಂಪರ್ಕದಲ್ಲಿದ್ದೇವೆ, ಜನರ ಜೊತೆ ಸಂಬಂಧ ಇಟ್ಕೊಂಡಿದ್ದೇವೆ. ನಮ್ಮ ಅಭ್ಯರ್ಥಿಯವರು ಒಳ್ಳೆಯವರು ಇದ್ರು, ನಿಂಬಾಳ್ಕರ್ ಬಾಯಿ ಅವರು. ಹಾಗಾಗಿ ನಾವು ಗೆಲ್ಬೇಕಾಗಿತ್ತು, ನಮ್ಗೆ ವಿಶ್ವಾಸ ಇತ್ತು. ಓಕೆ, ಸೋತು ಇಷ್ಟು ದೊಡ್ಡ ಮತದ ಅಂತರದಲ್ಲಿ ಸೋಲ್ತೇವಂತ ನಾನು ಮನಸ್ಸಲ್ಲಿ ನೋಡಿಲ್ಲ. ಇನ್ನೂ ನಾನು ನಂಬುವುದಲ್ಲ, ಇನ್ನೂ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮತ ಎಣಿಕೆ ಆಗಿದೆ, ನಂಬಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಏನ್ ಕಾರಣ ನನಗೇನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಜನಪರವಾಗಿ. ವಿಶೇಷವಾಗಿ ಗ್ಯಾರಂಟಿಗಳನ್ನೆಲ್ಲ ಒಂದ್ ಕಡೆ ನಿಮ್ಮಲ್ಲಿರ್ತಕ್ಕಂಥ ಸಚಿವರು ಮತ್ತೆ ಜನಪ್ರತಿನಿಧಿಗಳು ಹೇಳ್ತಾವ್ರೆ, ಗ್ಯಾರಂಟಿನೇ ಸ್ವೀಕಾರ ಮಾಡಿಲ್ಲ ಜನ ಅಂದ್ರೆ, ಲೋಕಸಭಾ ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲೇ ಸ್ವಲ್ಪ ಡಿಸ್ಕಷನ್ ಆಗಿದೆ. ನನ್ನ ಕಡೆ ಯಾರು ಡಿಸ್ಕಸ್ ಮಾಡಿಲ್ಲ. ಗ್ಯಾರಂಟಿಗಳು ಯಾಕೆ ಬಂದ್ ಮಾಡ್ಬೇಕು? 5 ಗ್ಯಾರಂಟಿ ಒಳ್ಳೇದಿವೆ, ಬಡವರ ಪರವಾಗಿದೆ. ಮುಖ್ಯವಾಗಿ ಬಹಳಷ್ಟು ಗ್ಯಾರಂಟಿಗಳು ಮಹಿಳೆಯರ ಪರವಾಗಿವೆ. ಹಾಗಾಗಿ ಓಟ್ ಹಾಕಿದ್ದಾರೆ ಜನ. ಹೆಚ್ಚು ಓಟು ಬಿಜೆಪಿ ಹೋದು, ಕಡಿಮೆ ಓಟು ನಮ್ಗಿಟ್ಟು. ಹಾಗಾಗಿ ಗ್ಯಾರಂಟಿಗಳು ಬಂದ್ ಮಾಡೋದು, ಬಂದ್ ಮಾಡೋದು ಆ ವಿಚಾರ ಮಾಡಬಾರ್ದು. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದಾಗಬೇಕು ಅಂತ ಹೇಳ್ಬಿಟ್ಟಿದೆ. ಸತೀಶ್ ಜಾರಕಿಹೊಳಿ ಅವರು ಸಹ ಹೇಳಿದ್ದಾರೆ. ವಿಶೇಷವಾಗಿ ನಿಮ್ಮ ಅಭಿಪ್ರಾಯ ಹೆಂಗ್ ಸರ್? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದು ನಿಮ್ ಕಡೆ ಚರ್ಚೆ ಮಾಡೋ ವಿಷಯ ಅಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋ ಬಗ್ಗೆ ಯಾವ ವಿಷಯ ಪಕ್ಷ ಮುಂದಿಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಪ್ರಶ್ನೆ ಬರುವುದಿಲ್ಲ. ಇನ್ನೊಂದು ದಾಂಡೇಲಿಯಲ್ಲಿ G+2 ಸಾಕಷ್ಟು ವಿಳಂಬ ಆಗ್ತಾ ಇದೆ ಸರ್. ಫಲಾನುಭವಿಗಳಿಗೆ ಏನಾದ್ರು ಇದೇ 8ನೇ ತಾರೀಕು G+2 ಮನೆಗಳಿಗೆ ಕೆಲವು ಮನೆಗಳು ರೆಡಿ ಆಗಿದಾವೆ. ಅವು ಆದಷ್ಟು ಬೇಗನೆ ಹ್ಯಾಂಡ್ ಓವರ್ ಮಾಡ್ತೇವೆ. ವಿಷ್ಣು ಒಟ್ಟಾರೆ ಗೊತ್ತಾಯ್ತಲ್ಲ. ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.